ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ಸೂರಿ. ಸೊ ಇದು ನಂದು ಮೊದಲನೇ ವಿಡಿಯೋ ಲಾಗ್. ಸೊ ಮೊದಲನೇ ಲಾಗ್ ಅಪ್ಗೋಸ್ಕರ ಕುಂದಾಪುರ ಕನ್ನಡದಾಗೆ ಮಾಡ್ಕೊಂಡಲ್ಲಿ, ಎಂತಕ್ಕಂದ್ರೆ ನನ್ನ ಮಾತೃಭಾಷೆ ಅದು. ಹಾಗಾಗಿ ಕುಂದಾಪುರ ಕನ್ನಡದಾಗೆ ಲಾಗ್ ಮಾಡ್ಕೊಂಡಲ್ಲಿ ಎನ್ಸ್ಕೊಂಡಿದ್ದೆ. ಸೊ ಹಾಗೆ ಮಾತಾಡ್ತೀನಿ. ಸೊ ಮೊದಲನೇ ಲಾಗಾಗೆ ಮಂಡಿ ಗಿಂಡಿ ಎಲ್ಲ ಈಸ್ಕೊಬಂದೆಲ್ಲ ಗಡ ಅನ್ಬೇಡಿ. ಕಟಿಂಗ್ ಶಾಪ್ ನಾನು ಮಾಡೋದು ಕಾಯಕ್ಕ. ಸೊ ಇದೊಂದು ಕ್ಯಾಬ್ ಡ್ರೈವರಿನ ಕತೆ. ಕ್ಯಾಬ್ ಡ್ರೈವರಿಗೆ ಏನೆಲ್ಲ ಸಂಕಷ್ಟ ಬರುತ್ತೆ ನಮ್ಮದೊಂದು ಕತೆ. ನಾನೊಬ್ಬ ಕ್ಯಾಬ್ ಡ್ರೈವರ್. ಒಂದಿನ ಟ್ಯಾಕ್ಸಿ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿರ್ತೆ, ಒಬ್ಬರು ಫಾರಿನರ್ ಬಂದು ನನ್ನ ಕ್ಯಾಬ್ ಬುಕ್ ಮಾಡಿದ್ರು. ಸೊ ಎಂದಿನಂತೆ ನನ್ನ ಡ್ಯೂಟಿ ಸ್ಟಾರ್ಟ್ ಆದ ಕೂಡಲೇ ಸೀದಾ ದೇವಸ್ಥಾನಕ್ಕೆ ಹೋಗಿ ನಾನು ಕಾರಲ್ಲೇ ಕೂತ್ಕೊಂಡಿರ್ತೆ. ಫಾರಿನರು ಸಡನ್ನಾಗಿ ಕಾರಿಂದ ಇಳಿದ್ರು. ಅವರು ಇಳಿದು ಹೊಪ್ಪತ್ತಿಗೆ ಒಂದು ಮಹಿಳೆ ಒಂದು ಮಗಿನ ನೆಕ್ಕೊಂಡು ಬತ್ತು ಭಿಕ್ಷೆ ಬೇಡೋಕ್ಕೆ. ಸೊ ಭಿಕ್ಷೆ ಬೇಡಕ್ಕೆ ಅವರಿಬ್ಬರ ನಡುವೆ ಮಾತುಕತೆ ಆಗಿ ಆ ಮಹಿಳೆ ಒಂದು UPI ಸ್ಕ್ಯಾನರ್ ಅಂತ ತೋರಿಸ್ತಾರೆ. ಇದಕ್ಕೆ ಸ್ಕ್ಯಾನ್ ಮಾಡಿ ಪೇ ಮಾಡಿ ಅನ್ನೋ ಲೆಕ್ಕಾಚಾರಲ್ಲಿ ತೋರಿಸ್ತಾರೆ ಅವರು. ಸೊ ಆಗ ಏನಾಗುತ್ತಂದರೆ ಆ ಫಾರಿನರ್ ಇದ್ರಲ್ಲ, ಆ ಫಾರಿನರು ತನ್ನ ಮೊಬೈಲನ್ನೇ ಆ ಮಹಿಳೆ ಹತ್ರ ಕೊಡ್ತಾರೆ. ಮಹಿಳೆ ಆ್ಯಸ್ ಯೂಶ್ವಲ್ ಸ್ಕ್ಯಾನ್ ಮಾಡಿ 25,000 ಅಮೌಂಟನ್ನು ಟೈಪ್ ಮಾಡ್ತಾರೆ. ಸೊ ಫಾರಿನರ್ ಕೊಡ್ತಾರೆ 25,000 ಪೇ ಮಾಡ್ತಾರೆ. ಎಂಥದ್ದು ಅಂದ್ಕೊಂತಿಲ್ಲ ಅವರು. ಸೊ ಪೇ ಮಾಡಿ ಬಿಡ್ತಾರೆ. ಅಷ್ಟೊತ್ತಿಗೆ ನನ್ನ ಮನಸ್ಸು ಬಪ್ಪು ಏನಂದರೆ, ನನಗೂ ದುಡ್ಡಿನ ಅಗತ್ಯ ಇತ್ತು. ನಾನು ಒಂದು 25,000 ಕೇಮ್ದ ಅಂದೇಳಿ ನಾನು ಒಂದು 25,000 ಏನಾರು ಕೊಡ್ತಾರೆ ಅಂತ ಭಿಕ್ಷೆ ಬೇಡವರಿಗೆ ಕೊಡ್ತಾರೆ. ನನಗೆ ಅಂತ ಕೊಡೋದಿಲ್ಲ, ನನಗೂ ಒಂದು 25,000 ಕೊಡ್ತಾರೆ ಅಂದೇಳಿ. ಆಗಲೇ ನಾನು ಅನ್ಕಂತೆ, ಬೇಡ ಕೇಂಬುದು ಬೇಡ, ಒಂದು ಒಳ್ಳೆ ಲಾಂಗ್ ಡ್ರೈವ್ ಬಾಡಿಗೆ ಸಿಕ್ಕಿತ್ತು ನನಗೆ. ಸೊ ಇದ್ರಾಗೆ ಬಂದು ದುಡ್ಡೇ ಸಾಕು ನನಗೆ. ಸೊ ಕೇಂಬ ಅವಶ್ಯಕತೆ ಬೇಡ ನನಗೆ ಅಂತೇಳಿ ನಾನು ಕೇಂತಿಲ್ಲ, ದುಡ್ಡು ಕೇಂತಿಲ್ಲ. ಸೊ ನಾನು ಕಾರಿಂದ ಇಳಿದು ಹೋಗಿ ಅವರಿಗೆ ದೇವಸ್ಥಾನದೊಳಗೆ ಕರ್ಕೊಂಡು ಹೋದೆ. ಸೊ ನಮ್ಮ ಇಂಡಿಯನ್ ಕಲ್ಚರ್ ಪ್ರಕಾರ ದೇವಸ್ಥಾನದಾಗ ಎಂತೆಲ್ಲ ವಿಧಿವಿಧಾನ ಇತ್ತು ಅದನ್ನೆಲ್ಲ ಹೇಳಿಕೊಡ್ತೇವೆ ಅವರಿಗೆ. ಸೊ ಹೇಳಿಕೊಟ್ಟು ಅಲ್ಲಿಂದ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ಪುನಃ ಬಂದು ಕ್ಯಾಬ್ ಹತ್ತತ್ತು ನಾವು. ಸೊ ಪುನಃ ಬಂದು ನಾವು ಕ್ಯಾಬ್ ಹತ್ತಿರ ಕೂಡಲೇ ಅವ್ರು ಹೇಳ್ತಾರೆ, ನಂಗೆ ಹಸುವಾತಿತ್ತು, ಒಂದು ಊಟಕ್ಕೆ ಹೋಪ ಎಲ್ಲಾರು ಅಂದೇಳಿ. ಸರಿ ಅಂದೇಳಿ ನಾನೊಂದು ಒಳ್ಳೆ ಹೋಟೆಲಿಗೆ ಕರ್ಕೊಂಡು ಹೋದ ಕೂಡಲೇ ಅವ್ರು ಹೇಳ್ತಾರೆ, ನಂಗೆ ಗೋಬಿ ಮಂಚೂರಿ ಬೇಕು. ಸೊ ಗೋಬಿ ಮಂಚೂರಿ ಹೇಳಿ ಅಂದೇಳಿ ಹೇಳ್ತಾರೆ. ಸರಿ, ನಾನು 2 ಪ್ಲೇಟ್ ಗೋಬಿ ಮಂಚೂರಿ ಆರ್ಡರ್ ಮಾಡಿದೆ. ಆಗ ಹೋಟೆಲ್ ಶೆಫು ಗೋಬಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ಆಗ ಅಲ್ಲಿಗೆ ಓನರ್ ಬಂದು ಹೇಳ್ತಾರೆ, ಜಾಸ್ತಿ ಸಾಸ್ ಎಲ್ಲ ಹಾಕಬೇಡ, ಲೈಕ್ ಮಾಡಿ ಕೊಡು. ಸೊ ನಮ್ಮ ಕಸ್ಟಮರ್ ಬಪ್ಪದೇ ಅಪ್ರೂಪ ಆಯಿತು ನಿಮ್ಮಿಂದ. ಸೊ ಲೈಕ್ ಮಾಡಿ ಕೊಡು ಅಂದರೆ ಅವನ ತಲೆಗೆ ಒಂದು ಹೊಡಿತಾರೆ. ಸೊ ಒಂದು ಲುಕ್ ಕೊಡ್ತಾ ಶೆಫ್. ಯಾರು ಎಂತ ಹೇಳೋದಿಲ್ಲ, ಎಂತಕ್ಕಂದ್ರೆ ಕಸ್ಟಮರ್ ಇರ್ತಾರೆ ಒಂದು ಉದ್ದೇಶಕ್ಕೆ, ಎಂತ ಹೇಳೋದಿಲ್ಲ ಅವರು. ಅಲ್ಲಿಂದ ಗೋಬಿ ಅವ್ರು ಮಾಡ್ತಾ ಇರ್ತಾರೆ. ಅಲ್ಲೊಂದು ಸಿಚುವೇಶನ್ ನಡೀತಾ. ಆ ಹೋಟೆಲಿಂದ ಒಬ್ಬ ಲಾರಿ ಡ್ರೈವರ್ ಲಾರಿ ತಗೊಂಡು ಮೇನ್ ರೋಡಿಗೆ ಹೋಗೋತ್ತಿಗೆ ಮೇನ್ ರೋಡಿಂದ ಬಂದು ಇನ್ನೊಂದು ಲಾರಿ ಅವರಿಗೆ ಆಕ್ಸಿಡೆಂಟ್ ಅಲ್ಲೊಂದು ಸಿಚುವೇಶನಲ್ಲಿ ಆಕ್ಸಿಡೆಂಟ್ ಆಯ್ತು. ಸೊ ಇಬ್ಬರು ಲಾರಿ ಡ್ರೈವರ್ ಹೇಳ್ಕೊಂಡು ಬರ್ತಾರೆ, ನೀನು ತಪ್ಪು ನನ್ನ ತಪ್ಪು ಅಂತ ಹೇಳಿ ಜಗಳ ಮಾಡ್ಕೊತ ಇರ್ತಾರೆ. ಸೊ ಜಗಳ ಮಾಡ್ಕೊಂಬತ್ತಿಗೆ ಈ ಫಾರಿನರ್ ಸಡನ್ನಾಗಿ ಹೋದ. ಯಾಕಂದರೆ ಅವರಿಗೆಲ್ಲ ಅದೆಲ್ಲ ಹೊಸ್ತು, ನಮ್ಗೆ ಹಂಗಲ್ಲ, ನಮ್ಗೆ ಇದೆಲ್ಲ ದಿನ ಕಾಂಬು ಸಿಚುವೇಶನ್ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಿರ್ತೇನೆ ನಾನು. ಬಟ್ ಫಾರಿನರ್ ಸಡನ್ಲಿ ಹೋದ್ರು. ಬಟ್ ಅಲ್ಲಿ ಹೊರಕೊಳ್ಳೆ ಅಲ್ಲಿ ಬ್ಯಾಡ್ ವರ್ಡಲ್ಲೆಲ್ಲ ಬೈಸ್ಕೊಂಬುದು ಆ ಥರ ಸಿಚುವೇಶನ್ ಆಗ್ತಾ ಇರುತ್ತೆ. ಸೊ ನಾನು ಬೇಡ ಅಂದೇಳಿ ಈ ಫಾರಿನರನ್ನು ವಾಪಸ್ ಕರ್ಕೊಬಂತೆ. ಗೋಬಿ ತಿಂತಾರೆ, ಓಕೆ ಒಳ್ಳೆ ಟೇಸ್ಟ್ ಇತ್ತು ಅಂದಲ್ಲಿ ಎಲ್ಲ ಕಾಂಪ್ಲಿಮೆಂಟ್ ಕೊಟ್ಟು ಅಲ್ಲಿಂದ ಪೇ ಮಾಡಿ ಅಲ್ಲಿಂದ ನಾವು ಹೊರಡುತ್ತೆ. ಅಲ್ಲಿಂದ ಅವ್ರನ್ನ ಕರ್ಕೊಂಡು ಬಂದು ಒಂದು ಸಿಟಿ ಒಳಗೆ ಅವ್ರನ್ನ ಬಿಟ್ಟು ಮನೆಯಿಂದ ನಂಗೆ ಕಾಲ್ ಬತ್ತು. ನಾನು ಅಲ್ಲಿಂದ ಹೊರಡ್ತೆ, ನಾನು ಮನೆಗೆ ಹೋಗಿ ಬರ್ತೆ ಅಂದೇಳಿ ಹೇಳಿ. ಸರಿ, ನಾನು ಸಿಟಿ ಎಲ್ಲ ತಿರುಗಿ ಕಾಂತೆ ಅಂದೇಳಿ ಹೇಳಿ ಆ ಫಾರಿನರ್ ಅಲ್ಲೇ ಇರ್ತಾರೆ. ಮನೆಯಿಂದ ಕೆಲವೊಂದು ಸಮಸ್ಯೆಯಿಂದ ನಾನು ಬಪ್ಪದು ಲೇಟ್ ಆಯ್ತು. ಸಿಟಿಗೆ ಬಪ್ಪದು ನಾನು ಲೇಟ್ ಆಯ್ತು. ಸೊ ಲೇಟ್ ಆದಕ್ಕೆ ನಂಗೆ ಗೊತ್ತಿಪ್ಪದಿಲ್ಲ, ನನ್ನ ಹತ್ರ ಫಾರಿನರ್ ನಂಬರ್ ಕೂಡ ಇಪ್ಪದಿಲ್ಲ. ಸೊ ಅವ್ರು ಯಾವುದೋ ಒಂದು ಹೋಟೆಲ್ಲು ಸ್ಟೇ ಆಯಿತು. ಬಟ್ ಆ ಹೋಟೆಲ್ ಯಾವುದಂದೇಳಿ ನಂಗೆ ಗೊತ್ತಿಪ್ಪದಿಲ್ಲ. ಸರಿ, ನಾನು ಪ್ರತಿಯೊಂದು ಹೋಟೆಲಲ್ಲೂ ಈ ಥರ ಫಾರಿನರ್ ಸ್ಟೇ ಆಗಿರ
ಸೊ ಅವ್ರ ಜೊತೆ ಇದು ಒಂದು ಫೋಟೋ ಇರುತ್ತೆ, ಅದನ್ನು ತೋರಿಸಿ ನಾ ಎಲ್ಲ ಹೋಟೆಲ್ಗೆ ಅಂತ ಹೋದೆ. ಸರಿ, ಇನ್ನೊಂದು ಹೋಟೆಲ್ಗೆ ಅಂತ ಹೋಪತ್ತಿಗೆ ಫೋನಲ್ಲಿ ಮತ್ತೊಂದು ಹೋಟೆಲಿಗೆ ನಾನು ಕಾಲ್ ಮಾಡಿದಾಗ ಆ ಹೋಟೆಲ್ನಲ್ಲಿ ಹೇಳ್ತಾರೆ, ಹೌದು ಇಲ್ಲಿ ಸ್ಟೇ ಆಗಿರೋ ರೂಮ್ ನಂಬರ್ 302 ಅಲ್ಲಿ ಸ್ಟೇ ಆಗಿರೋ ಅಂದೇಳಿ ಹೇಳ್ತಾರೆ. ಬಟ್ ನಾನು ಯಾವ ಇನ್ನೊಂದು ಹೋಟೆಲಿಗೆ ನಾವು ಹುಡ್ಕೊಂಡು ಹೋಗಿರ್ತೆ, ಆ ಹೋಟೆಲ್ ಬಾಗ್ಲ ನಿಂತ್ಕೊಂಡಿರ್ತೆ. ಸೊ ಹೋಟೆಲ್ ಮ್ಯಾನೇಜರ್ ಹೇಳ್ತಾರೆ, ಏನು ಬಂದದ್ದು ಹೇಳಿ ಅಂದೇಳಿ ಹೇಳ್ತಾರೆ. ಸರಿ, ನಂಗೆ ಎಂತ ಹೇಳೋಕಂದೇಳಿ ಆಗ್ತಿಲ್ಲ. ಸೇಮ್ ನಾನು ಅದೇ ಕ್ವಶನ್ ರಿಪೀಟ್ ಮಾಡಿಕೆ ಈ ಥರ ಒಬ್ಬ ಫಾರಿನರ್ ಇಲ್ಲಿ ಸ್ಟೇ ಆಗಿರ ಅಂದೇಳಿ. ನಂಗೆ ಗೊತ್ತಿಲ್ಲ, ನಾನು ಮೇಲೆ ಹೋಗಿ ರಿಸೆಪ್ಷನಲ್ಲಿ ಕಂಡ್ಕೊಬತ್ತೆ ಅಂದೇಳಿ ಹೇಳಿ ಆ ಮ್ಯಾನೇಜರ್ ಅಲ್ಲಿಂದ ಹೋದ್ರು. ಮ್ಯಾನೇಜರ್ ಹೋದಾಗ ನಂಗೆ ಆ ಹೋಟೆಲಿದ್ದು ಕೆಲವೊಂದು ಸಿಚುವೇಶನ್ ಸ್ವಲ್ಪ ಬೇರೆ ಥರ ಇತ್ತು ಅನ್ಸುತ್ತೆ ನನಗೆ. ಆದರೂ ನಾನೇನು ಮಾತಾಡೋದಿಲ್ಲ. ಸೊ ಸುಮ್ಮನೆ ನಿಂತ್ಕೊಂಡಿರ್ತೆ. ಒಂದು 3-4 ಮೆಂಬರ್ಸ್ ಲೇಡೀಸ್, ದೇ ಆಲ್ ಈಸ್ ಅ ಪ್ರಾಸ್ಟಿಟ್ಯೂಷನ್ ವರ್ಕ್ ಮಾಡೋರು. ಪ್ರಾಸ್ಟಿಟ್ಯೂಷನ್ ಅಂದರೆ ನಿಮ್ಗೆ ಅರ್ಥ ಆಯಿತು. ಸೊ ಆ ಥರ ಕೆಲಸ ಮಾಡೋರು ನನ್ನ ಹತ್ರ ಬಂದು ಹೇಳ್ತಾರೆ, ಯಾರಿಗೆ ಕಾಯ್ತಿದ್ರಿ ನನಗೆ? ಇಲ್ಲ, ಈ ಥರ ಒಬ್ಬರು ಫಾರಿನರು ಬಂದಿರ ಕೇಂಬ್ರಿಗೆ ಬಂದು ನಾನು ಅವ್ರು ಹುಡ್ಕೊಂಡು ಬರ್ತೀನಿ, ನೀವು ಬನ್ನಿ ಅಂತೇಳಿ ಕರೀತಾರೆ. ಸೊ ಇಲ್ಲ, ನಾಟ್ ಇಂಟ್ರೆಸ್ಟೆಡ್, ನಾನು ಬತ್ತಿಲ್ಲ ಅಂದೇಳಿ ಫೋರ್ಸ್ ಮಾಡ್ತೆ. ಇಲ್ಲ, 2-3 ಜನ ಹೆಂಗಸರು ಬಂದ್ಕೊಂಡು, ಇಲ್ಲ ನೀವು ಬರಲೇಬೇಕು, ಇಲ್ಲಿ ಬಂದರೆಲ್ಲ ಬಂದೇ ಬರ್ತಾರೆ ಅನ್ನೋ ರೀತಿ ಮಾತಾಡ್ತಾರೆ. ಸೊ ನಾನು ಸಡನ್ನಾಗಿ ಹೇಳ್ತೆ, ಇಲ್ಲ ನಾನು ಬತ್ತಿಲ್ಲ. ಸೊ ನಾನು ಹೀಗೆ ತೊಂದರೆ ಕೊಟ್ಟರೆ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಬಟ್ ಅವ್ರಿಗೆ ಯಾರಿಗೂ ಅದೆಲ್ಲ ಸರಿಯಾಗಿ ಅಂತಿಲ್ಲ, ನೀವು ಪೊಲೀಸ್ನರ ಅಂತ ಹೇಳಿ ಸಡನ್ಲಿ ಶಾಕ್ ಆಗಿ ಅಲ್ಲಿಂದ ಎಲ್ಲ ಓಡೋಯ್ತರು. ಸೊ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರು, ನನ್ನ ಕೆಲಸ ನಾನು ಮಾಡಿದೆ. ನನ್ನ ಸೇಫ್ಟಿಗೋಸ್ಕರ ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ ಅಂತೇಳಿ ಹೇಳಿದೆ. ಸೊ ಈ ಕತೆ ಸಂದೇಶ ಇಷ್ಟೇ, ಪ್ರತಿಯೊಬ್ಬ ಕ್ಯಾಬ್ ಡ್ರೈವರು ಈ ಥರ ಕ್ರಿಟಿಕಲ್ ಸಿಚುವೇಶನ್ ಅಂದರೆ ಸಂಕಷ್ಟನ ದಿನ ಎದುರಿಸ್ತಾ ಇರ್ತದೆ. ಬಟ್ ಅದನ್ನು ನಾವು ಹ್ಯಾಂಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದೇ ಈ ಕತೆ ಉದ್ದೇಶ. ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಿ. ಸೊ ಕ್ಯಾಬ್ ಡ್ರೈವರ್ ಕಷ್ಟ ಪ್ರತಿಯೊಬ್ಬನಿಗೂ ಗೊತ್ತಿರೋದಿಲ್ಲ, ಬಟ್ ಅದನ್ನು ಆ ಕೆಲಸ ಮಾಡಿದವನಿಗೆ ಪ್ರತಿ ಟೈಮಲ್ಲೂ ಗೊತ್ತಿರುತ್ತೆ. ಹಾಗೆ ಇದೇ ಥರ ಕತೆಗಳು, ಇದೇ ಥರ ಸಂದೇಶಗಳು ಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.